ಹೊಸ ಬಿಜಿಂಬಳ್ಳ ಶಿರಾ ತಾಲೂಕು ಬುಕ್ಕಾಪಟ್ಟಣ ಗೋಪಾಲರೆಡ್ಡಿ ರಾಜಣ್ಣ ಅಂತ. ಏನು ಉದ್ಯೋಗ? ವ್ಯವಸಾಯ. ನೋಡಿದ್ರೆ ಮಾಜಿ ಮೆಂಬರು, ಅದೇ ಅಲ್ಲಿ ನಮ್ಮ ಮನೆಯವ್ರ ಮೆಂಬರು. ಅದೇ ನೋಡಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರ ಥರ ಸದಸ್ಯರು ಆಲ್ರೆಡಿ ಈಗ ನಮ್ಮ ಮನೆಯವರು ಪ್ರೆಸೆಂಟ್ ಮೆಂಬರ್ ಇದ್ದಾರೆ. ಹೋದ ಬಾರಿ ನಾವು ಮೆಂಬರ್. ಅಂದರೆ ನೀವು ಯಾವ ಮತಸ್ಥರು ಬರ್ತೀರಾ? ನಾವು ಕುಂಚಿಟಿಗ. ಈಗ ಒಂದು ಸಮೀಕ್ಷೆ ನಡೀತಾ ಇದೆ. ನಾವು ಕುಂಚಿಟಿಗರೇ. ಈಗ ಒಂದು ಸಮೀಕ್ಷೆ ನಡೀತಾ ಇದೆ. ಸಮೀಕ್ಷೆ ನಡೆಯೋದ್ರಲ್ಲಿ ನಾನು ಗೊಂದಲಕ್ಕೀಡಾಗ್ಬಿಟ್ಟಿದ್ದೀನಿ. ಅಂದರೆ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ. ನೀವೇನಾದರೂ ಇದ್ದರೆ ನಮ್ಮ ಹತ್ರ ಹಂಚ್ಕೊಬೋದು. ಏನಪ್ಪ ಅಂತಂದರೆ ನಾವು ಒಬ್ಬರು ನಮ್ಮ ನಾಯಕರು ಅಂದರೆ ಜಯಚಂದ್ರ ಸಾಹೇಬರು ತುಂಬ ನಂಬಿದ್ವಿ. ಅವರು ಕುಂಚಿಟಿಗ ಜಾತಿನೇ ಅಲ್ಲ ಅಂತ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? 1928ನೇ ಇಸ್ವಿ ಬೊನ್ಮಯ್ಯನವರು ಇದ್ದಂಥ ಕಾಲದಲ್ಲಿ, ಮೈಸೂರು ಮಹಾರಾಜರ ಸಂಸ್ಥಾನ ಇದ್ದಂಥ ಕಾಲದಲ್ಲಿ ಬೊನ್ಮಯ್ಯನವರು ಅಲ್ಲಿ ಆಸ್ಥಾನದಲ್ಲಿ ಅವ್ರ ಹತ್ರನೇ ಇದ್ದಂಥ ಸಂದರ್ಭದಲ್ಲಿ ಕುಂಚಿಟಿಗರು ಪ್ರತ್ಯೇಕ ಜಾತಿ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಇದೆ. ನನ್ನ ಹತ್ರ ದಾಖಲೆ ಇದೆ. ಅದು ನಿಮಗೆ ದಾಖಲೆ ಸಮೇತ ಕೊಡ್ತೀನಿ. ಯಾಕೆಂದರೆ ಅವತ್ತೇನೆ ನಾವು ಯಾರ ಉಪಜಾತಿನೂ ಅಲ್ಲ, ಯಾವ ಪಂಗಡದ ಅಂಡರಲ್ಲೂ ಬರಲ್ಲ, ಅಂದರೆ ಕೆಳಗಡೆ ಬರಲ್ಲ, ಉಪಜಾತಿ ಅಲ್ಲ, ಪ್ರತ್ಯೇಕವಾದಂಥ ಜಾತಿ ಅಂತ ಹೇಳ್ಬಿಟ್ಟು ನಮಗೆ ಆದಂಥದ್ದು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾನು ಇವಾಗ ನೀವು ಹೇಳ್ದಂಗೆ ಮತ್ತು ಸಾಹೇಬ್ರು ಯಾರು ಅವ್ರು ಹೇಳ್ತಾರೆ, ರಾಜಕಾರಣ ಅವ್ರು ರಾಜಕೀಯ ಮಾಡೋದು ಇನ್ನೊಂದು ಮತ್ತೊಂದು ದೊಡ್ಡದಾಗಿ ಏನೋ ಬೆಳ್ಕೊಂಡಿರೋರಿಗೆ ಇವತ್ತು ಅವಶ್ಯಕತೆಗಳಿಲ್ಲ. ಅವ್ರಿಗೇನು ಬೇಕಾಗಿದೆ? ಸಾಮಾನ್ಯ ಜನಗಳು ಕೂಲಿ ಮಾಡ್ತಕ್ಕಂಥವ್ರು, ಕಡು ಬಡವರು ಇರ್ತಕ್ಕಂಥವ್ರು, ನನ್ನ ಮಗ ಎಜುಕೇಷನ್ ಮಾಡಬೇಕಾಯ್ತು, OBCನಲ್ಲಿ ಹಾಕಬೇಡಪ್ಪ, ನಮ್ಗೆ OBC ಇಲ್ಲ ಅಂತ ಹೇಳಿದೆ. SSLC 98% ಬಂದಿತ್ತು. ಅವನೇನು ಮಾಡ್ದ, ಇಲ್ಲಪ್ಪ ಎಲ್ಲರೂ ಹೇಳ್ತಾ ಇದ್ದಾರೆ, ದೊಡ್ಡವರೆಲ್ಲ ಹೇಳ್ತಾರೆ ಅಂತ ಓದ OBC ಅಂತ ಹೇಳಿ ಹಾಕ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕಿ OBC ಅಂದರೆ ಕುಂಚಿಟಿಗೆ ಹಾಕ್ಬಿಟ್ಟು OBC ಅಂತ ಹಾಕ್ದ. ಕುಂಚಿಟಿಗ ಜಾತಿ ತೋರಿಸಿ. ಕುಂಚಿಟಿಗ ಅಂದಾಗ OBC ಬರಲ್ಲ, ಸೆಂಟ್ರಲಲ್ಲಿಲ್ಲ, ನಮ್ಗೆ OBC 93ನೇ ಇಸ್ವಿನಲ್ಲೇ ತೆಗೆದಿದ್ದಾರೆ ಅಂತ ಹೇಳಿದೆ. ಈಗ ಏನಾದರೂ ಅನಿವಾರ್ಯ ಒಕ್ಕಲಿಗ ಅಂತ ಏನಾದರೂ ಸೇರಿಸಿದ್ದೇ ಆದರೆ ನಮಗೆ ಶಾಲಾ ದಾಖಲಾತಿ ಎಲ್ಲ ಕುಂಚಿಟಿಗ ಅಂತ ಇದೆ. ಶಾಲಾ ದಾಖಲಾತಿನೇ ಹೊರತುಪಡಿಸು ನಾವು ಒಕ್ಕಲಿಗ ಅಂತ ಸೇರಿಸಿದ್ದೆ ಆದರೆ ತಹಸೀಲ್ದಾರ್ ಹತ್ರ ಹೋಗೋಣ, ಇಲ್ಲೇ ಹೋಗಿ ಕುತ್ಕೊಂಡು ಕೇಳೋಣ, ನಮ್ಗೇನಾದರೂ ನೀವು 3A ಆಗಿರ್ಬೋದು ಇಲ್ಲ ಒಕ್ಕಲಿಗ ಅಂತಾನ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತೀರಾ? ಕ್ಯಾಸ್ಟ್ ಸರ್ಟಿಫಿಕೇಟೇ ಕೊಡೋಕ್ಕೆ ಬರಲ್ಲ. ಯಾಕೆಂದರೆ ಈಗ ಹಂಗೂ ಏನಾದರೂ ಇವರೆಲ್ಲರೂ ಹೇಳ್ತಿದ್ದಾರಲ್ಲ ಸ್ವಾಮಿ, ನನಗೆ ತಿಳುವಳಿಕೆ ಕಡಿಮೆ ಇದೆ, ನಾವು ಏನೋ ಒಂದು ಭರಿಸ್ಕೋಬೇಕು ಅನ್ನೋದಾದರೆ ಸಂವಿಧಾನದಲ್ಲಿ ಜಾತಿ ಬದಲಾವಣೆಗೆ ಯಾವುದೇ ವಿಧವಾದಂಥ ಅವಕಾಶ ಇಲ್ಲ. ಸ್ವಯಂ ಪ್ರೇರಿತವಾಗಿ ಸ್ವಇಚ್ಛೆಯಿಂದ ಧರ್ಮ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಜಾತಿ ಬದಲಾವಣೆ ಮಾಡ್ಕೊಳ್ಳೋದಾದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಅದೇ ಹೆಚ್ಚಿನದಾಗಿ ಕೊಡ್ತಕ್ಕಂಥದ್ದು ಯಾವುದನ್ನ ಒಂದು ಭರಿಸ್ಕೋಬೋದಾಯ್ತಲ್ಲ ನಾವು ಎಲ್ಲನ. ಅಲ್ಲ, ಒಳ್ಳೆಯದು. ಈಗ ಇವರು ಏನು ಹೇಳ್ತಾರೆ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕಕ್ಕೋಸ್ಕರ ಅಷ್ಟೇ ಇವರು ಸಮೀಕ್ಷೆ ಮಾಡ್ತಾ ಇರೋದು. ನಿಮ್ಮ ಜಾತಿ ಬದಲಾಗಲ್ಲ, ಹಾಗಾಗಿ ಒಕ್ಕಲಿಗ ಅಂತ ಬರ್ಸಿ, ಉಪಜಾತಿಲಿ ಕುಂಚಿಟಿಗ ಅಂತ ಬರ್ಸಿ ಅಂತಾರೆ. ಅಂದರೆ ಇದು ಕೌಂಟ್ ಆಗಲ್ಲ ಅನ್ನೋ ಥರ ಮಾತಾಡ್ತಾರೆ ಸ್ವಾಮಿ. ಹಂಗಿದ್ಮೇಲೆ ಒಂದು ಕೆಲಸ ಮಾಡಿರಿ, ನಮ್ಮದು ಇತಿಹಾಸ ಇದೆ, ನಮ್ಮ ಹತ್ರ ದಾಖಲೆ ಇದೆ. ನಮ್ಮದು ಒಂದು ಪ್ರವರ್ಗ 3A ಬರ್ತಕ್ಕಂಥದ್ದು ಕುಂಚಿಟಿಗ ಪ್ರತ್ಯೇಕ ಜಾತಿ ಅಂತ ಗೊತ್ತೈತೆ. ಅಂದರೆ ನೀವು ಕೇಳ್ರಿ, ನೀವು ಕುಂಚಿಟಿಗ ಜಾತಿ ಇದೆ ಅಂತ ಹೇಳ್ತಾರೆ. 100% ಇದೆ. ಅದ್ರ ಅಂಡರಲ್ಲೇ ಒಕ್ಕಲಿಗ ಬರ್ಸ್ಕೊಂಡ್ಬಿಡ್ರಿ, ನಿಮ್ಗೆ ಯಾರಿಗಾನ ಬೇಕಾಗಿದ್ರೆ. ನಮ್ದು ಸರ್ವ ಸ್ವತಂತ್ರ ಜಾತಿ, ಕುಂಚಿಟಿಗ ಪ್ರತ್ಯೇಕವಾದಂತಹ ಜಾತಿ. ನೀವೇನಾದರೂ ಬರ್ಸ್ಕೊಳ್ಳೋದಿದ್ರೆ, ನೀವೇನಾದರೂ ಮಾರ್ಗದರ್ಶನ ಕೊಡೋದಿದ್ರೆ ಕುಂಚಿಟಿಗ ಜನಾಂಗದವ್ರನ್ನ ಕುಂಚಿಟಿಗ ಜಾತಿ ಬರ್ಸಿ ಅದ್ರ ಅಂಡರಲ್ಲಿ ನಿಮಗೆ ಬೇಕಾದ ಬರ್ಸ್ಕೊಳ್ಳಿ, ನಮಗೆ ಬೇಡ ಅನ್ನಲ್ಲ. ಆದರೆ ದಿಕ್ಕು ತಪ್ಪಿಸ್ಬೇಡಿ. ಸಾಮಾನ್ಯ ಜನಗಳು ತಿಳುವಳಿಕೆ ಇರ್ತಕ್ಕಂಥವ್ರು ಅಂದರೆ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಂದರೆ ನನ್ನನ್ನು ಫಾಲೋ ಮಾಡೋ ಅಂಥ ಜನಗಳು ಇರ್ತಾರೆ. ಲೀಡ್ರ್ ಆದಂಥವ್ರು ಸಮಾಜದ ಏಳಿಗೆಗೋಸ್ಕರ ದುಡಿಬೇಕು. ಸರ್ವರು ಒಂದೇ ಅಂತ ನೋಡಬೇಕಾಗಿರೋರು ನಾವೊಂದು ಒಮ್ಮತವಾಗಿ ಒಗ್ಗಟ್ಟು ತೋರಿಸ್ಬಿಟ್ಟು ನಮ್ಮ ಬಲಾಬಲಗಳನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಉಪ ಪಂಗಡಗಳಿದ್ದಾವೆ, ಉಪಜಾತಿಗಳಿದ್ದಾವೆ, ಇದನ್ನೊಂದು ದೊಡ್ಡದಾಗಿ ಏನೋ ಒಂದು ಬಿಂಬಿಸ್ಕೊಂಬಿಟ್ರೆ, ಒಕ್ಕಲಿಗ ಅಂತ ಬಿಂಬಿಸ್ಕೊಂಬಿಟ್ರೆ ನಿಮ್ಗೇನೋ ಅವಾರ್ಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಹೇಳ್ತಿದ್ದೀರಲ್ಲ ಸ್ವಾಮಿ. ನೀವು ಈಗ ಶಿರಾ ತಾಲೂಕಲ್ಲಿ ನೀವು ದೊಡ್ಡದೊಂದು ಹೆಸರಿದೆ, ಬನ್ನಿ ತಹಸೀಲ್ದಾರ್ ಹತ್ರ ಕುತ್ಕೊಳ್ಳೋಣ. ನೀವು OBC ಸರ್ಟಿಫಿಕೇಟ್ ಕೊಡ್ಸೋದು ಬೇಡ ನಮಗೆ, ನಾವು ಒಕ್ಕಲಿಗ ಅಂತ ಬರ್ಸ್ತೀವಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿಸಿ. ಅಂದರೆ ಇದು ಈಗ ಸಮೀಕ್ಷೆ ನಡೀತಾ ಇರೋದು ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ, ಇದು ದಾಖಲೆ ಇರುತ್ತೆ. ನೋಡಿ ಸ್ವಾಮಿ, ಅನೇಕ ಜನಗಳು, ಅನೇಕ ವಿದ್ಯಾವಂತರು ಮಕ್ಕಳು OBC ಬರ್ಸ್ಕೊಳಕ್ಕೆ ಹೋಗಿ ಆಮೇಲೆ ಒಕ್ಕಲಿಗ ಅಂತ ಬರ್ಸ್ಕೊಳಕ್ಕೆ ಹೋಗಿ 3 ತಲೆಮಾರಿನ ಜಾತಿಯನ್ನು ಸಿಂಧು ಮಾಡ್ತಾರೆ. ಸಿಂಧುತ್ವ ಕೊಡಬೇಕಾದ್ರೆ ಅಪ್ಪ, ತಾತ ಮತ್ತು ಮಗನ ಜಾತಿಯನ್ನು ಕೇಳ್ತಾರೆ. 3 ಜಾತಿಗಳು ಏಕವಾಗಿದ್ದಾಗ ಮಾತ್ರ ಸಿಂಧುತ್ವ ಸಿಗುತ್ತೆ ನಿಮಗೆ. ಅಪ್ಪ ಕುಂಚಿಟಿಗ ಆಗಿ, ಮಗ ಒಕ್ಕಲಿಗ ಆಗಿ, ಮತ್ತು ಮಗ ಉಪಜಾತಿ ಕುಂಚಿಟಿಗ ಅಂತ ಬರೆಸ್ಕೊಂಡಾಗ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಯಾರು ಹೋಗ್ತಾರೋ ಬಿಡ್ತಾರೋ ನಾವುಗಳೆಲ್ಲ ಹೋರಾಟ ಮಾಡ್ತೀವಿ. ಯಾಕೆಂದರೆ ನನ್ನ ಮಗು ಕೆಲಸ ಸಿಗದೇ ಇದ್ದಾಗ ನಿನ್ನ ಮಗ
ಕುಂಚಿಟಿಗನೇ ಆಗಿದ್ದು ನೀನೇನೋ OBC ತಗೊಂಡ ತಕ್ಷಣ ನಿನಗೇನೋ ಅವಕಾಶ ಸಿಕ್ತು ಅಂದಾಗ ನಂದು ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಇರ್ತೈತೆ 98% ಸಿಕ್ಕಿಲ್ಲ ಅಂದಾಗ ನಾನೇ ನಿನ್ನ ಬಗ್ಗೆ ಪ್ರಶ್ನೆ ಮಾಡ್ತೀನಿ. ನೀನು ಹೆಂಗೆ OBC ತಗೊಂಡಿರ್ತೀಯ, ನೀನು ಹೆಂಗೆ ಒಕ್ಕಲಿಗೆ ಆಗೋದಕ್ಕೆ ಸಾಧ್ಯ? ಸಂವಿಧಾನದಲ್ಲಿ ಇರತಕ್ಕಂಥದ್ದನ್ನ ಹೇಳಿ. ಸಾಮಾನ್ಯ ಜನಗಳಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ರಾಜಕೀಯ ಉದ್ದೇಶದಿಂದ ಇದು ನೀವು ಮಾಡ್ತಿರ್ತಕ್ಕಂಥದ್ದು ತಪ್ಪು. ಬೇಡವಾ? ನೀವು ಯಾರಿಗಾದ್ರೂ ನಿಮಗೆ ಸಂಬಂಧಪಟ್ಟವ್ರಿಗೆ ನಿಮ್ಮ ಹಿಂದೆ ಮುಂದೆ ಸುತ್ತೋರಿಗೆ, ನಾನು ಒಬ್ಬ ಅವ್ರಿಗೆ ಅನುಯಾಯಿನೇ ಆಗಿ ರಾಜಕಾರಣದಲ್ಲಿ ಅನುಯಾಯಿಯಾಗಿ ಬಂದಿದ್ದೀನಿ. ಬಟ್ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇರೋದೇನು? ನಾವು ಒಕ್ಕಲಿಗ ಅಂತ ಬರ್ಸಿದ್ರೆ ಅನ್ಯಾಯ ಆಗುತ್ತೆ. ಹೆಂಗಾಗುತ್ತೆ ಅಂತ ಕೇಳ್ಬೋದು. ನೀವು OBC ಕೊಡ್ಸೋರು ಏನು ಮಾಡ್ತಿದ್ರಿ ಸ್ವಾಮಿ? ಇಲ್ಲಿವರೆಗೂ OBC ಕುಂಚಿಟಿಗರಿಗೆ ಇದ್ದಿದ್ದನ್ನ ಕಿತ್ತಾಕ ದಿವಸ ಏನು ಮಾಡ್ತಿದ್ರಿ? 93ನೇ ಇಸ್ವಿನಲ್ಲೇ ಇತ್ತಲ್ಲ OBC. ಅವತ್ತು ಎಲ್ಲರಿಗೂ ಗೊತ್ತು, ದೇವೇಗೌಡರು ಇದ್ದರು, ಅವತ್ತು ಒಕ್ಕಲಿಗ ಸಮುದಾಯದ ಜೊತೆನಲ್ಲೇ ಬೆರ್ತ್ಕೊಂಡು ಹೋಗ್ತಿದ್ದು. ಹೇಳ್ತೀರ ಉಪಕಸಬು ಒಕ್ಕಲ್ತನ ಮಾಡ್ಕೊಂಬಂದಿರೋದು, ಒಕ್ಕಲ್ತನ ಮಾಡ್ಕೊಂಡಿರೋರು ಅವರೆಲ್ಲ ಒಕ್ಕಲಿಗರು ಅಂತ. ನೀವೇನಾದರೂ ನೀವು ಒಕ್ಕಲಿಗರು ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಏನಾದರೂ ದಾಖಲೆಗಳಿದ್ರೆ ನಾನು ತೋರಿಸ್ತೀನಿ. ನಮ್ಮದು ದಾಖಲೆ ಇತಿಹಾಸ ಪೂರ್ವ ಅಂದರೆ ಪಾಕಿಸ್ತಾನ ಭಾರತ ಒಂದೇ ಆಗಿದ್ದಂಥ ಸಂದರ್ಭದಲ್ಲಿ ಉಂಡು ಪ್ರಾಂತ್ಯ ಅಂತ ಇತ್ತು. ಆ ಸಂದರ್ಭದಲ್ಲಿ ಉಂಡೆತ್ರಾಯ, ಮಲ್ಗೊಂಡ್ ಸಿಂಗ್ರಿ ರಾಯ, ಆವಿನ್ ಕಾಮರಾಯ, ಅನೇಕ ಜನ ಕುಂಚಿಟಿಗರ ಮೂಲ ಪುರುಷರುಗಳಿದ್ರು. ಅಲ್ಲಿ ಯಾವುದೋ ಒಂದು ದಾಳಿ ಆಗಿದ್ರಿಂದ ನಾವು ನಮ್ಮ ಹೆಣ್ಮಗಿನ ಅವಮರ್ಯಾದೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ರಾತ್ರಿ ಕಂಚಿನ ಗಾಡಿಗಳನ್ನೆಲ್ಲ ಬಿಟ್ಟು ಬಂಡಿ ಗಾಡಿಗಳನ್ನ ಮಾಡ್ಕೊಂಡು ನಾವು ಬಂದಂಥ ಜನಾಂಗದವರು, ವಲಸೆ ಬಂದಂಥವ್ರು, ಒಂದು ನದಿ ದಾಟಿಸ್ಕೊಂಡು ವಲಸೆ ಬಂದು ಅನೇಕ ರಾಜ್ಯಗಳಿಗೆ ವಿಸ್ತಾರವಾದ್ವಿ. ಆದರೆ ಇವತ್ತು ಜಾತ್ರೆ, ಕಟ್ಟೆಮನೆ, ಅಮಾವಾಸ್ಯೆ, ಬೆಡಗುಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಕುಂಚಿಟಿಗ ಜಾತಿಗಳು, ಕುಂಚಿಟಿಗ ಜನಾಂಗದವರು. 18 ಬಂಡಿ, ಕೈವಾಡಸ್ಥರು, ಅದಕ್ಕೆ ಆದಂಥ ವಿಶೇಷತೆ ಇದೆ. ಆ ವಿಶೇಷತೆ ಬಗ್ಗೆ ಏನಾದರೂ ವರ್ಣನೆ ಮಾಡ್ತೀವಿ ಅಂದರೆ ಅಪ್ಪಟ ಕುಂಚಿಟಿಗನ ಮೈ ರೋಮಾಂಚನವಾಗುತ್ತೆ, ರೋಮಗಳು ನಿಂತ್ಕೊಂತವೆ. ಇವ್ರೇನೋ ಹೇಳ್ತಾ ಇರೋದು ನೋಡಿದ್ರೆ ಇವ್ರ ಬಗ್ಗೆ ಇರ್ತಕ್ಕಂಥದ್ದೆಲ್ಲದೂ ಅಳಿಸೋಗ್ತದೆ. ನೀವೇನಾದರೂ ಉತ್ತರ ಕೊಡೋದಿದ್ರೆ, ಸಾರ್ವಜನಿಕವಾಗಿ ಏನಾದರೂ ಮಾತಾಡೋದಿದ್ರೆ ತಹಸೀಲ್ದಾರರು, DC ಗಳ ಮುಖಾಂತರ ಶಾಲಾ ದಾಖಲಾತಿಗಳನ್ನ ಸಮೇತ ಬದಲಾಯಿಸಿ ಅತಿ ಹೆಚ್ಚಿನ ಸರ್ಕಾರ ಸೌಲಭ್ಯ ಬರ್ತಕ್ಕಂಥ ಜಾತಿಗೆ ಸೇರಿಸ್ಬಿಡಿ ನಮ್ಮನ್ನ. ನೀವು ಒಕ್ಕಲಿಗ ಅಂತಲೇ ಯಾಕೆ ಬರಸ್ರಿ ಅಂತ ಹೇಳ್ತೀರಾ? ಈಗ ಕುಂಚಿಟಿಗ ಅನ್ನೋದಕ್ಕೆ ಇಷ್ಟೊಂದು ಇತಿಹಾಸ ಇದ್ದು ಇವ್ರು ಕುಂಚಿಟಿಗ ಜಾತಿನೇ ಅಲ್ಲ ಅಂದ್ಬಿಟ್ರಲ್ಲ, ಹೆಂಗೆ ಒಕ್ಕಳಕ? ಸ್ವಾಮಿ, ನಾನು ಫಾರ್ವರ್ಡ್ ಆಗಬೇಕು ಅಂದರೆ ನಮ್ಮೂರಲ್ಲಿ ನೀನು ಬರಬೇಕಾದ್ರೆ ನಾವೇನು ಹೇಳ್ತೀವಿ, ನಮ್ಮ ಅಪ್ಪನ ಒಬ್ಬ ಕೂಲಿ ಮಾಡ್ಕೊಂಡು ತಿಂಬನ್ನ ನಾವು ನಮ್ಮ ಅಪ್ಪ ಅಂತಲೇ ಹೇಳ್ತಿರ್ತೀವಿ. ನಿನಗೇನೋ ನಾನು ಬಿಲ್ಡಪ್ ತೋರಿಸ್ಬೇಕು ಅಂತ ಅಂದಾಗ ಒಬ್ಬ ಸಾವುಕಾರ ಬರ್ತಾನೆ, ಊರಿನ ಗೌಡ, ಅವ್ನು ದೊಡ್ಡದಾಗ ಏನೋ ತಲೆಮಾರಿ ಇರ್ತೈತೆ, ಅವನು ನಮ್ಮ ಅಪ್ಪ ಅನ್ನೋಕ್ಕಾಗುತ್ತೆ ಸ್ವಾಮಿ? ಹಂಗಂದ್ಬಿಟ್ರೆ ನಮಗೇನಾದರೂ ದೊಡ್ಡದಾಗ ಏನಾದರೂ ಸಿಗುತ್ತಾ? ಯಾರ್ದೋ ಜೊತೆನಲ್ಲಿ ನೀವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕೀಯ ಮಾಡಿ. ಬಟ್ ಹೊಂದಾಣಿಕೆ ಮಾಡ್ಕೊಂಡು ಕುಲ ಬೆಳೆಗಳನ್ನ ಹಾಳು ಮಾಡಬೇಡಿ, ಜಾತಿ ಕೆಡಿಸ್ಬೇಡಿ. ಆಯ್ತು, ಓಕೆ. ನಿಮ್ಮ ಫೈನಲ್ಲಿ ಕುಂಚಿಟಿಗ ಜಾತಿ ಅನ್ನೋದು ಇದೆ, 100% ಇದೆ. ದಾಖಲೆ ಕೊಡ್ತೀನಿ ಸ್ವಾಮಿ. 1000 ವರ್ಷಗಳಿಂದ ಮೈಸೂರು ಮಹಾರಾಜರು ಸರ್ಕಾರ ನಡೆಸಬೇಕಾದ್ರೆ ಕೊಟ್ಟಿರ್ತಕ್ಕಂಥ ದಾಖಲೆ ಇದೆ ನಮ್ಮ ಹತ್ರ. 1000 ವರ್ಷಗಳ ಇತಿಹಾಸವಿದೆ. ಆ ಸರ್ವ ಸ್ವತಂತ್ರ ಜಾತಿ ಅಂತ ಬಬ್ಸರ್ಕೊಳ್ಳೋದು ಬೇಡ, ಇತಿಹಾಸದಲ್ಲಿ ದಾಖಲೆ ಇದೆ. ನೀವು ಯಾರಾದರೂ ಕಣ್ತಾ ಇರೋದು ನೋಡಿಲ್ಲ ಅಂದರೆ ಜಯಚಂದ್ರ ಸಾಹೇಬರು ಒಂದು ಪಾಯಿಂಟ್ ಕ್ಲಿಯರ್ ಮಾಡೋದ್ರಿಂದ ನಮ್ಮದು ಜಾತಿ ಇದೆ ಅಂತ ಕ್ಲಿಯರ್ ಮಾಡಿದ್ರಿ. ಆದರೆ ನಮ್ಮ ಉಗ್ರೇಶ್ ಅಣ್ಣ ಪ್ರಬಲ ನಾಯಕರು, ಮುಂದಿನ ಪ್ರಭಾವಿ ರಾಜಕಾರಣಿ, ಅವರು ನಮ್ಮನ್ನೆಲ್ಲ ಒಕ್ಕಲಿಗ ಅಂತ ಕರೀತಾರೆ. ಊರಲ್ಲಿ ಹಳ್ಳಿಗಳಲ್ಲಿ ನಾವು ಮುಖ್ಯ ಜಾತಿಲಿ ಒಕ್ಕಲಿಗ ಅಂತ ಬರ್ಸಿ, ಉಪಜಾತಿಲಿ ಕುಂಚಿಟಿಗ ಅಂತ ಬರ್ಸೋಣ ಅಂತ ಅವರು ಹೇಳ್ತಾವ್ರಲ್ಲ, ಇದಕ್ಕೆ ಒಕ್ಕಲಿಗ ಅಂತ ಬರ್ಸ್ಬೇಕು ಅಂತ ಹೇಳಿ ಜನಗಳನ್ನೆಲ್ಲ ದಿಕ್ತಪ್ಪಿಸಿದಿರ. ಕುಂಚಿಟಿಗ ಪ್ರತ್ಯೇಕ ಜಾತಿ ಅಂತ ಇರಬೇಕಾದ್ರೆ ಒಕ್ಕಲಿಗ ಅಂತ ಬರ್ಸೋದೇನು ಅವಶ್ಯಕತೆ ಐತೆ? ನೀವೇನೋ ಸೌಲಭ್ಯ ಕೊಡಿಸ್ತೀವಿ ಅಂತ ಹೇಳಿ ಬರ್ಸ್ತೀವಿ ಅಂತ ಹೇಳ್ತಿದ್ದೀರಲ್ವಾ? ಸೌಲಭ್ಯಕ್ಕೋಸ್ಕರ ಬರ್ಸೋದಾದ್ರೆ ಸರ್ಕಾರ ಯಾವ ಜಾತಿಗೆ ಹೆಚ್ಚಿನ ಸೌಲಭ್ಯ ಕೊಡ್ತಾ ಇತ್ತು ಆ ಜಾತಿ ಹೆಸರು ಬರೆಸ್ಬಿಡಿ. ಓಕೆ, ಅದು ಉಗ್ರೇಶ್ ಅಣ್ಣಂದು ಓಕೆ, ಅದು ಬಿಟ್ಟಾಕಣ. MLC ಶಿಕ್ಷಣ ಕ್ಷೇತ್ರದಲ್ಲಿ ಧುರೀಣರು, ಆಮೇಲೆ ಈ ಶಾಸಕರು ಅವರು ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮ MLC ಚಿದಾನಂದ ಗೌಡರು ಸಹ ಇದೇ ಮಾತನ್ನು ಹೇಳ್ತಾರಲ್ಲ. ಅವರು ಶಾಲೆಯಲ್ಲಿ 1000 ಮಕ್ಕಳು ಎಜುಕೇಷನ್ ಮಾಡ್ತಾವ್ರೆ. ಅವ್ರಿಗೆಲ್ಲ ಒಕ್ಕಲಿಗ ಅಂತ ಕೊಡ್ಬೋದಲ್ಲ ಸರ್ಟಿಫಿಕೇಟ್ ಅವರು? ಸ್ವಾಮಿ, ಅವ್ರ ಶಾಲೆನಲ್ಲೇ ಸೇರ್ಸ್ಕೊಂಡಿರ್ತಕ್ಕಂಥ ಮಕ್ಕಳನ್ನ ಅವ್ರ ಒಪಿನಿಯನ್ ಇಕ್ಕಂಡೇನ ತಿದ್ದುತ್ತಾರ ಕೇಳಿ ಸ್ವಾಮಿ. ಶಾಲಾ ದಾಖಲಾತಿನ ಅವಕಾಶ ಐತೆ. ಮರಳಿ ಬಾ ಕುಂಚಿಟಿಗ, ಮರಳಿ ನಮ್ಮ ಜನಾಂಗಕ್ಕೆ ಬರೋದಕ್ಕೆ ಅವಕಾಶ ಐತೆ. ನಾವು ಈಗ ಧರ್ಮ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಸ್ವಯಂ ಪ್ರೇರಿತವಾಗಿ ಮಾಡ್ಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಐತೆ. ಜಾತಿ ಬದಲಾವಣೆಗೆ ಅವಕಾಶ ಐತೆ ಇಲ್ವೋ? ಸಂವಿಧಾನನಾದ್ರೂ ತಿಳಿದು ನೋಡ್ಕೊಳ್ರಿ. ಸಂವಿಧಾನನಾದ್ರೂ ನಿಮ್ಗೆ ಓದೋದಕ್ಕೆ ಬರುತ್ತಲ್ವ ಎಲ್ಲರಿಗೂ? ಈಗ ನಮಗೆ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಕಂಡಂಗೆ, ನಾನು ಸಮುದಾಯಕ್ಕೆ ಒಂದು ಭಾನುವಾರ ಅಂತ ಹೇಳ್ಬಿಟ್ಟು ಕಸನಹಳ್ಳಿ ರಮೇಶ್, SV ರಂಗನಾಥ್ರವರು, ನಮಗೂ ಶಾಂತ್ ಗುರೂಜಿ ಅವರು, ಯಾರು ಶಾಂತ್ ಗುರೂಜಿ ಅಂತ ಬೆಂಗಳೂರು ದಾಸನಪುರದವ್ರು, ಅವರು ಮತ್ತು ಅನೇಕ ಜನಗಳು, ಮುಖಂಡರುಗಳು, ನಾವು ಸಮುದಾಯಕ್ಕೊಂದು ಭಾನುವಾರ ಅಂತ ಹೇಳ್ಬಿಟ್ಟು ವಿಶ್ವ ಕುಂಚಿಟಿಗ ಯುವಶಕ್ತಿ ಅವ್ರ ಜೊತೆನಲ್ಲಿ ಕೈ ಜೋಡಿಸ್ಕೊಂಡು ನಾವು ಪ್ರತ್ಯೇಕವಾದಂಥ ಜಾತಿ ಅಂತನ ನಾವು ಬಿಂಬಿಸ್ಕೊಂಡು ಎಲ್ಲ ಥರದ್ದು ಆಗಿರ್ತಕ್ಕಂಥ ಅನ್ಯಾಯಗಳನ್ನ ತಿಳ್ಕೊಂಬಂದಿದ್ದೀವಿ ಹಳ್ಳಿನೂ. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಊರುಗಳಿಗೆ ಹೋಗಿ
ಮುಂದಿನ ದಿನಗಳಲ್ಲಿ ಯುವಕರು ದಂಗೆ ಹೇಳ್ತಾರೆ. ಯಾಕೆ ದಂಗೆ ಹೇಳ್ತಾರೆ ಅಂದರೆ ಅವ್ನು ಯಾವುದೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಂತಾನೆ, ಅವಾಗ ಅವನಿಗೆ ಸಿಂಧುತ್ವ ಸಿಗಲ್ಲ. ದಾರಿ ತಪ್ಪಿಸಿ ಇವತ್ತು ನೆಮ್ಮದಿಯಾಗಿ ಮನಿಕೋಬಹುದು. ಮುಂದಿನ ದಿನಗಳಲ್ಲಿ ಯುವಕರು ಏನಾದರೂ ಕೆಲಸ ಇಲ್ದಲೆ ನಾನು ಹಾಕಿನೂ ನನ್ನ ಪರ್ಸೆಂಟೇಜ್ ತೆಗ್ದೀನು ನನಗೆ ಸಿಂಧುತ್ವ ಸಿಗಲಿಲ್ಲ, ನನಗೆ ಅನ್ಯಾಯ ಆಯಿತು ಅಂತ ಅಂದಂಥ ಸಂದರ್ಭದಲ್ಲಿ ನೀವುಗಳು ಉತ್ತರ ಕೊಡೋಕ್ಕೆ ನೆಲೆ ನಿಲ್ಲಕ್ಕಾಗಲ್ಲ ನೀವು. ಅಲ್ಲ, ನನಗೆ ಒಂದು ಅನಿಸ್ತಾ ಇದೆ ಇವರೆಲ್ಲ ಹೇಳ್ತಾರೆ ಅಂತ ನೋಡಿದ್ರೆ ಏನಪ್ಪ ಅಂತಂದರೆ, ಈಗ ನಮ್ಮ ಕುಂಚಿಟಿಗರ ಸಂಖ್ಯೆ ಒಂದಷ್ಟು ಇದೆ ಅಂದ್ಕೊಳ್ಳಿ, ಒಂದು 2 ಲಕ್ಷ ಒಂದು 5 ಲಕ್ಷ ಅಂತ ದಾಖಲಾತಿಲಿ ಇದೆ ಅಂತ ಇಟ್ಕೊಳ್ಳಿ. ಈಗ ಇವರೆಲ್ಲ ಟರ್ನ್ ಆಗಿ ಒಕ್ಕಲಿಗ ಅಂತ ಬರ್ಸಿದ್ರೆ ಕುಂಚಿಟಿಗ ಲೆಕ್ಕನೇ ಇನ್ನೂ ಕಡಿಮೆ ಆಗೋಗ್ಬಿಡ್ತದಲ್ಲ ಸಮಯ. ಇಲ್ಲಿ ಲೆಕ್ಕ ತಗೊಂಡು ಅವರು ಏನು ಮಾಡ್ತಾರೋ ರಾಜಕೀಯ ಮಾಡ್ಕೊಳೋದಕ್ಕೆ ಒಂದು ಒಮ್ಮತವಾಗಿ ನಾವು ಒಕ್ಕಲಿಗರೆಲ್ಲ ಒಂದೇ ಅಂತ ತೋರಿಸ್ಬೇಕು ಅಂದರೆ ಯಾವ ಉಪಪಂಗಡ ಇಲ್ಲ, ಇನ್ನೊಂದಿಲ್ಲ, ನಮ್ಮದು ಸರ್ವ ಸ್ವತಂತ್ರ ಜಾತಿ. ನೀವು ಹೊಂದಾಣಿಕೆ ಮಾಡ್ಕೊಂಡು ನಾವೆಲ್ಲ ಒಂದೇ ಅಂತ ತೋರಿಸಿ, ಅದು ಬೇರೆ ವಿಚಾರ. ಇಲ್ಲ, ಇವತ್ತು ಆಗ್ತಾ ಇದೆ ಇನ್ನೊಂದೊಂದು ರಾಜ್ಯದಲ್ಲಿ ಎಲ್ಲರೂ ಒಂದೇ ಸಮಾನತೆ ಕೊಡಬೇಕು ಅಂತ ಐತಲ್ಲ. ಈ ಜಾತಿನೇ ಇಟ್ಕೊಂಡು ಯಾಕ್ರಿ ರಾಜಕಾರಣ ಮಾಡ್ತೀರಾ? ನೀವು ನಿಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ಮಾಡಿ ರಾಜಕಾರಣನ. ಮುಂದಿನ ದಿನಗಳು ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನೀವೇನೋ ನಾನು ಇವ್ರು ಯಾರು ಹೇಳಿದ್ರು, ಹಿರಿಯರು ಯಾರು ಹೇಳಿದ್ರು, ಇನ್ನೊಬ್ರು ದೊಡ್ಡರು ಯಾರು ಹೇಳಿದ್ರು, ನಾವು ಹಿರಿಯವ್ರು ನಡೆದು ಬಂದ ದಾರಿನೇ ಅಂತ ಹೇಳಿ ಹೋಗ್ತಿದ್ದ ಕಾಲ ಇಲ್ಲ. ಅಲ್ಲ, ಇನ್ನೊಂದು ವಿಚಾರ, ನಮ್ಮ ರಾಜೇಶ್ ಗೌಡರು ಮಾಜಿ ಶಾಸಕರು ಜೊತೆಯಲ್ಲಿ ವೈದ್ಯರು, ಖ್ಯಾತ ವೈದ್ಯರು, ಅವ್ರನ್ನ ಸುಮಾರು ಜನ ಡಾಕ್ಟರ್ ದೇವ್ರ ರೂಪದಲ್ಲಿ ನೋಡ್ತಾರೆ. ಅವರು ಸಹ ಇದೇ ಸ್ಲೋಗನ್ನ ಕೊಡ್ತಾರಲ್ಲ. ಸ್ವಾಮಿ, ನಿಮಗೆ ಹೇಳ್ತಿದ್ದೀವಿ ನಾವು ಇಷ್ಟೇ ಸಿಂಪಲ್ ಆಗಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀವಿ. ಏನಂತ ಅಂದರೆ, ಅವ್ರುಗಳಿಗೆ ಯಾರಿಗಾದ್ರೂ ಏನಾದರೂ ಅವಶ್ಯಕತೆಗಳು ಇದಾವ ಅಂದರೆ ಪೂರೈಸ್ಕೊಳಕ್ಕಾಗದಿರ್ತಕ್ಕಂಥ ಅವಶ್ಯಕತೆಗಳಿದಾವ. ಅವರೊಂದು ಉನ್ನತ ಮಟ್ಟಕ್ಕೆ ಬೆಳೆದು ಎಮ್ಮರವಾಗಿದ್ದಾರೆ. ನಾವು ನೋಡಬೇಕಾಗಿರೋದು ಮೂಲೆಯಲ್ಲಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಎಷ್ಟು ಕಷ್ಟನ ಅನುಭವಿಸ್ತಾ ಇದ್ದಾನೆ. ಶಾಲೆನಲ್ಲಿ ಸಿಗ್ತಕ್ಕಂಥ ದಾಖಲಾತಿನ ತಹಸೀಲ್ದಾರರಿಗೆ ಅಪ್ಲಿಕೇಶನ್ ಹಾಕಿದ್ರೆ ಇವ್ರು ಯಾಕೆ ಒಕ್ಕಲಿಗ ಅಂತ ಅಂದೇಳಿ ಒಂದು ಜಾತಿ ಇದೆ ಅಂದಮೇಲೆ ಸರ್ಟಿಫಿಕೇಟ್ ಕೊಡ್ಸೋಕ್ಕಾಗಲ್ಲ ಕುಂಚಿಟಿಂಗಂಗೆ. ಅವ್ರಿಗೆ ಯಾರಿಗಾದ್ರೂ ಏನಾದರೂ ಅವಶ್ಯಕತೆ ಇರ್ತಕ್ಕಂಥ ಮೆಡಿಕಲ್ ಸೀಟು, ಇನ್ನೊಂದು ಮತ್ತೊಂದು IFFC, UPSC, KPSC, IAS, IPS ಇಂಥ ಹುದ್ದೆಗಳು ಬೇಕು ಅಂದರೆ ಗಿಟ್ಟಿಸ್ಕಣ ಅಂತ ಮಹತ್ತಿದೆ ಅವ್ರಿಗೆ. ಅವ್ರೇನು ಇದನ್ನೇ ಮಾಡಬೇಕು ಅಂತ ಇಲ್ಲ. ನನ್ನ ಮಗ MBBS ಮಾಡಬೇಕು ಅಂದರೆ 720ಕ್ಕೆ 670 ತನಕ ಮಾರ್ಕ್ಸ್ ತೆಗಿಬೇಕಾಗ್ತದೆ. ಅವ್ರುಗಳು 1.5 ಕೋಟಿ ಕೊಟ್ಟರೆ ಒಂದು ಸೀಟ್ ಸಿಗ್ತೈತೆ ಸ್ವಾಮಿ ಮೆಡಿಕಲಲ್ಲಿ. ನಾನು 1.5 ಕೋಟಿ ನೋಡಬೇಕು ಅಂದರೆ 3 ತಲೆಮಾರು ಬೇಕಾಗ್ತದೆ. ಹೌದಾ ಅಲ್ವಾ? ಸಾಲ ಸೂಲ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಮಾಡಿಸಿದ್ದೀನಿ. ಮಗ 98% ಇದೆ, ಸೆಕೆಂಡ್ PU 92% ಇದೆ, ಪೋಸ್ಟ್ ಆಫೀಸಲ್ಲಿ ಆಗಿ ಡ್ಯೂಟಿ ಕೈ ತಪ್ಪೋಗಿದೆ. OBC ಅಂತ ಹಾಕೊಂಡಿರೋದಕ್ಕೆ ಸಮಾಜದಲ್ಲಿ ಯಾರಿಗಾದ್ರೂ ಒಂದು ಉತ್ತಮವಾದಂಥ ಸಂದೇಶ ಕೊಡಬೇಕು ಅಂದರೆ ಅದು ರೂಢಿಯಲ್ಲೈತೆ ಅಂತ ಕೊಡೋಕೆ ಹೋಗಬೇಡಿ. ರೂಢಿ ಭಾಷೆನಲ್ಲಿರ್ತಕ್ಕಂಥದ್ದು ಒಕ್ಕಲಿಗ ಒಕ್ಕಲಿರನು ಅಂತಾರೆ. ಯಾಕಂತಾರೆ ಅಂದರೆ ನಾವು ಅಲ್ಲಿ ಮಾಡ್ತಕ್ಕಂಥ ಕಸುಬಿನ ಮೇಲೆ ಅಂತಾರೆ. ನಮ್ಮದೇ ಆದಂಥ ಜಾತಿ ಇದೆ, ಪ್ರತ್ಯೇಕ ಜಾತಿ ಇದೆ, ಸರ್ವ ಸ್ವತಂತ್ರ ಜಾತಿ ಅಂತ ಹೇಳಿ ಅವತ್ತು ಬೊಮ್ಮಾಯಿನವರು ನಮಗೋಸ್ಕರ ಹೋರಾಟ ಮಾಡಿ ಒಂದು ಮೈಸೂರು ಸಂಸ್ಥಾನ ಸರ್ಕಾರ ಇದ್ದಂಥ ಸನ್ನಿವೇಶದಲ್ಲಿ ನಮ್ಮದೇ ಪ್ರತ್ಯೇಕ ಜಾತಿ ಅಂತ ಹೇಳಿ ಬಿಂಬಿಸಿ ಅದನ್ನು ಕೊಟ್ಟಿರ್ತಕ್ಕಂಥ ದಾಖಲೆ ಇದೆ ನೋಡಿ ಸ್ವಾಮಿ. ಈಗ ಅದೇ ಸತ್ಯಪ್ರಕಾಶ್ ಅವರು ಮಾತಾಡಿದ್ದಾರೆ. ಈಗ ಇನ್ನೊಂದು ನಿಮಿಷ ಸ್ವಾಮಿ, ನೀವು ಇಷ್ಟು ಜನದ್ದೆಲ್ಲ ಹೇಳಿದ್ರಿ. ಅವರು ಸತ್ಯನಾರಾಯಣ ಮಗ ಅವರು ಮಾತಾಡಿದ್ದಾರೆ. ಅವರು ರಾಜಕಾರಣದಲ್ಲಿ MLA ಆಗಿ ಮತ್ತೆ ಮಿನಿಸ್ಟರ್ ಆಗಿ ಅವ್ರ ಅಪ್ಪ ರಾಜಕಾರಣ ಮಾಡ್ಕೊಂಡ್ ಬಂದಿರಾರೆ ಅಲ್ವಾ? ಅವ್ರು ಕುಂಚಿಟಿಗ ಜನಾಂಗದಲ್ಲಿ ಹುಟ್ಟಿದ್ದಾರೆ ಅಲ್ವಾ? ಇವತ್ತು ಮೊನ್ನೆ ರೀಸೆಂಟಾಗಿ ನಮ್ಮ ಜಯಚಂದ್ರ ಸಾಹೇಬ್ರೇನೋ ಅರ್ಜಿ ಕೊಟ್ಟಿದ್ದಾರೆ ಸೆಂಟ್ರಲ್ ಹೋಗಿ ಅಂತ ಹೇಳ್ತಿದ್ದಾರೆ. ಅವತ್ತು DKC ಅವರು ಹೇಳ್ತಿದ್ದಾರೆ ಕುಂಚಿಟಿಗರಿಗೆ OBC ಕೊಡಿಸ್ತೀವಿ ಅಂತ. ಪ್ರತ್ಯೇಕ ಜಾತಿ ಅಂತಾನೆ ಸಮರ್ಥಿಸ್ಕೊಂಡು ಮಾತಾಡಿರೋ ವಿಡಿಯೋ ಐತಲ್ಲ ಸ್ವಾಮಿ, ನೋಡಿ ಸ್ವಾಮಿ. ಕುಂಚಿಟಿಗ ಪ್ರತ್ಯೇಕ ಜಾತಿ ಅವರಿಗೆ OBC ಕೊಡಿಸ್ಬೇಕು ಅಂತ ಮಾತಾಡಿದ್ದಾರೆ. ಮಧುಗಿರಿ KN ರಾಜಣ್ಣನವರು ಮಾತಾಡ್ತಾರೆ ಕುಂಚಿಟಿಗರು ಪ್ರತ್ಯೇಕ ಜಾತಿ ಅಂತ. ಕೇಳಿ ನೋಡಿ. ಅಲ್ಲ, ಇನ್ನೊಂದು ಫೈನಲ್, ಈಗ ಇವ್ರದ್ದೆಲ್ಲಾರ್ದು ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ಬಿಟ್ಬಿಡೋಣ ಆಯ್ತಾ. ನಮ್ಮ ಸ್ವಾಮೀಜಿನ ನಾನು ಅರಮನೆ ಮೈದಾನದಲ್ಲಿ 2005-4 ಇರಬೇಕೇನೋ ಕುಂಚಿಟಿಗ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದನ್ನು ನಾನು ನೋಡಿದ್ದೆ ಬೆಂಗಳೂರಲ್ಲಿ ಅರಮನೆ ಮೈದಾನ. ಇವತ್ತಕ್ಕೆ ಅವರು ನೀವು ಯಾರು ಒಕ್ಕಲಿಗ ಅಂತ ಬರ್ಸ್ತಿರೋ, ಉಪಜಾತಿ ಕುಂಚಿಟಿಗ ಅಂತ ಬರ್ತಿರೋ ಅವ್ರನ್ನೆಲ್ಲ ನಾನು ಹಿಂದೆ ಕರ್ಕೊಂಡು ಹೋಗ್ತೀನಿ, ನಾನು ಅವ್ರು ಹಿಂದೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಅಂದರೆ ತೆವಳ ಮಗುನ ನಡೆದಾಡಂಗೆ ಮಾಡಿ, ನಡೆದಾಡ ಮಗುಗೆ ಒಂದು ದಾರಿದೀಪವಾಗಿ ಅವ್ರಿಗೊಂದು ನೆಲೆ ನಿಲ್ಲಂಗೆ ಮಾಡಿದಂಥ ತಂದೆ ತಾಯಿನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟಂಥದ್ದು ಒಂದು ಉದಾಹರಣೆ. ಹೆಂಗೆ ನೀವು ತೆವಳಬೇಕಾದ್ರೆ ನಿನಗೆ ನಾವು ಕುಂಚಿಟಿಗರು ಬಲ ಬೇಕಾಗಿತ್ತು, ನಿನ್ನ ಹೆಸರಾಗೋವರೆಗೂ ಕುಂಚಿಟಿಗರು ಬೇಕಾಗಿತ್ತು, ಸಿರಾ ಬಿಡೋವರೆಗೂ ಕುಂಚಿಟಿಗರೇ ಇರಬೇಕು. ಸಿರಾ ಬಿಟ್ಟ ಮೇಲೆ ನೀನೇನು ಹೇಳ್ತೀಯಾ? ಹಿಂದಿಂದ ಮಾಡ್ಕೊಂಬಂದಿರೋದೇನು? ನಿಮ್ಗಳಿಗೆ ಸಮಾಜದಲ್ಲಿ ಅಶಾಂತಿ ಮೂಡಬಾರ್ದು, ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನಮಾನ ಇದೆ, ನಾವು ಯಾವ ರಾಜಕೀಯಕ್ಕೂ ಎಂಟ್ರಿ ಆಗಬಾರ್ದು, ಸರ್ವರು ಒಂದೇ ಅನ್ನೋಂಥದ್ದಿದ್ರೆ ಅವರು
ಗುರುಗಳಾಗ್ತಾರೆ, ಸರ್ವರು ಒಂದೇ ಅಂತ ಇದ್ದಾರೆ. ಈ ವಿಚಾರದಲ್ಲಿ ದಾರಿ ತಪ್ಸ ಅಂತ ಮಾಡ್ತಾ ಇರೋದು ಅವರು ಮಾಡಬಾರ್ದು. ಯಾಕೆಂದ್ರೆ ಸಮಾಜದಲ್ಲಿ ಯಾರಾದ್ರೂ ಸಣ್ಣ ಪುಟ್ಟವರೆಲ್ಲರೂ ಅವ್ರನ್ನ ಫಾಲೋಅಪ್ ಮಾಡ್ಕೊಂಬರ್ತಾರೆ. ಅವರೇ ಬಂದು ತಹಸೀಲ್ದಾರ್ ಹತ್ರ ಕೊಡಿಸ್ಲಿ ಸ್ವಾಮಿ, ನಮ್ಗೆ ಹಿಂದಿರ್ತೀನಿ ಅಂತ ಹೇಳ್ತಾರೆ. ಹಿಂದಿದ್ರೆ ಸಾಕಾಗಲ್ಲ ಸ್ವಾಮಿ. ಆಗಿರ್ತಕ್ಕಂಥ ಅವ್ರು ಹೇಳಿದ್ಮೇಲೆ ಬರ್ಸಿರ್ತಕ್ಕಂಥದ್ದು ಒಕ್ಕಲಿಗ ಅನ್ನಂತ ಜಾತಿ ಬರ್ಸಿರ್ತಕ್ಕಂಥದ್ದು ಅವ್ರು ಹೇಳಿದ್ಮೇಲೆ ಬರ್ಸಿರ್ತಕ್ಕಂಥ 3-4 ಜನ ಕೆಲಸ ಕಳ್ಕೊಂಡಿದ್ದಾರೆ. ಅವ್ರು ಇವತ್ತು 70-80 ಸಾವಿರ ಸಂಬಳ ತಗೊಂಡವ್ರು ಸೆಂಟ್ರಲ್ ಅಲ್ಲಿ. ಅವ್ರಿಗೆ ಏನಾದ್ರು ಕರೆಕ್ಟಾಗಿ ಬರ್ಸ್ಕೊಂಡು ಅವ್ರು ಮಾರ್ಕ್ಸ್ ಪ್ರಕಾರ ಹೋಗಿದ್ರೆ, ಅವ್ರ ಕ್ವಾಲಿಫಿಕೇಶನ್ ಪ್ರಕಾರ ಹೋಗಿದ್ರೆ 70-80 ಸಾವಿರ ಸಂಬಳದಲ್ಲಿರೋರು. ನಾನು ಹೋಗಿ ಅವ್ರ ಕಷ್ಟ ನಾವು ನೋಡಿ ಬಂದಿದ್ದೀನಿ ಮನೆ ಬಾಗಿಲಿಗೆ. ಅವ್ರಗಳಿಗೆಲ್ಲ ಏನ್ ಹೇಳ್ತೀರಿ ನೀವು? ಈಗ ಪ್ರೂಫ್ ಇಟ್ಕೊಂಡೇ ಮಾತಾಡ್ತಾ 100ಕ್ಕೆ 100 ಸ್ವಾಮಿ. ನಿಮ್ಗೆ ಏನ್ ಬೇಕು ಹೇಳಿ ಸ್ವಾಮಿ. ಎಷ್ಟು ಜನ OBC ಅಂತ ಹಾಕೊಂಡು ಕೆಲಸ ಕಳ್ಕೊಂಡಿದ್ದಾರೆ. ನನ್ನ ಮಗನೇ ಉದಾಹರಣೆ ಸ್ವಾಮಿ. ನಾನೇ ಹೋರಾಟ ಮಾಡ್ತಿದ್ದೀನಿ OBC ನಮಗೆ ಬರೋದು ಹಾಕ್ಬೇಡ ಅಂದೆ. ಅವನು ಇಲ್ಲ ಒಕ್ಕಲಿಗ ಕುಂಚಿಟಿಗ ಎಲ್ಲ ಒಂದೇ, ನಾವು ಕುಂಚಿಟಿಗ ಅಂತ ಹಾಕೊಂಡ್ರು ನಮಗೂ ಬತ್ತೈತಂತೆ ಒಕ್ಕಲಿಗರಿಗೂ ಬತ್ತೈತಂತೆ ಅಂತ ಮಾಡ್ದ ಅವನು. 1 ವರ್ಷ ಹೋಯ್ತು ನೋಡಿ ಸ್ವಾಮಿ. ನಿಮಗೆ ಈಗ ನನಗೆ ತಲೆ ಕೆಟ್ಟೋಯ್ತು. ನಾನು ಆಕ್ಚುಲಿ ಫಿಕ್ಸ್ ಆಗ್ಬಿಟ್ಟಿದ್ದೆ ಒಕ್ಕಲಿಗ, ಆಮೇಲೆ ಉಪಜಾತಿ ಕುಂಚಿಟಿಗ ಅಂತ ಬರ್ತೀನಿ. ನೀವು ಹೇಳಿದ್ದಾದ್ಮೇಲೆ ಇನ್ನೂ ತಲೆ ಕೆಡ್ತೈತೆ. ನಾನು ಯಾವ್ದು ಬರಸ್ಲಿ ಈಗ ಫೈನಲ್ ಸ್ವಾಮಿ? ಏನ್ ನಮಗೆ ಕೋಡ್ ಕೊಟ್ಟಿದಾರ 795 ಏನಾಯ್ತು ಅದರಲ್ಲಿ ಲೀಸ್ಟ್ ಅಲ್ಲಿ ನಾವು ಕುಂಚಿಟಿಗ. ಉಪಜಾತಿ ಏನಿಲ್ಲ ರೀ ಸ್ವಾಮಿ, ಕುಂಚಿಟಿಗನೇ ಜಾತಿ. ಉಪಜಾತಿ ಅಂತ ಮೆನ್ಷನ್ ಮಾಡೋ ಅಂತ ಅವಶ್ಯಕತೆನೇ ಇಲ್ಲ ಇಲ್ಲಿ. ಕುಂಚಿಟಿಗ ನೀವು ಹುಟ್ಟಿದೀವಿ ಹಂಗಂತ ನಾನೇನೋ ಸಾವುಕಾರ ಮಗ ಅಂತ ಹೇಳ್ಕೊಂಡ್ಬಿಟ್ರೆ ನನಗೇನೋ ದೊಡ್ಡದಾಗೇನೋ ಬತ್ತೈತೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಮಾರ್ತು ಹೇಳಕ್ಕಾಗ್ತೈತೇನ್ರಿ ಸ್ವಾಮಿ? ನಾವು ಬಡವಾಗಿರ್ಲಿ ರೀ, ನಮ್ಮ ಅಪ್ಪನೇ. ಇನ್ನೊಬ್ಬರ ಹೆಸರು ಹೇಳಕ್ ನಾನು ತಯಾರಿಲ್ಲ. ಕುಂಚಿಟಿಗ ನೀನು 100 ಸತಿ ಕೇಳು, ನನ್ನ ಸಮಾಧಿ ಮಾಡು, ನನ್ನ ಸಮಾಧಿ ಕಲ್ ತೆಗೆದ್ರು ನನ್ನ ಮೂಳೆಗಳನ್ನು ನರನಾಡಿಗಳನ್ನು ಕುಂಚಿಟಿಗ ಅಂತ ಹೇಳೋದು. ನೀನು ಕುಂಚಿಟಿಗ ಅಂತ ಬರ್ಸು. ನಾವು ಯಾವುದೋ ವಿಚಾರಕ್ಕೋಸ್ಕರ ಹುಟ್ಟಿಲ್ಲ, ಸರ್ಕಾರ ಸೌಲಭ್ಯಕ್ಕೋಸ್ಕರ ಹುಟ್ಟಿಲ್ಲ. ಹಿಂದಿಂದಲೇ ಕೂಲಿ ನಾಲಿ ಮಾಡ್ಕೊಂಡ್ ಬಂದಿದ್ದಾರೆ. ರಾಜರಾಗ ಆಡಳಿತ ಮಾಡಿದ್ದರು ದೇಶದ ಬಿಟ್ಟು ಬಂದು ಉತ್ತರ ಭಾರತಕ್ಕೆಲ್ಲ ಹಂಚಿ ಹೋಗಿದ್ದಾರೆ. ಇವತ್ತು ಜಾತ್ರೆ ಏನ್ರಿ ಸ್ವಾಮಿ, ಅಮಾವಾಸ್ಯೆ, ಕಟ್ಟೆ ಮನೆ, ಬಾ ನೀನು ಕಷ್ಟ ಅಂದ್ರೆ 10 ಜನ ಕಳಿಸು, ಅನ್ನ ಹಾಕ್ತೀವಿ. ಏನಾಗೈತಿ? ಎದೆ ಮುರಿಯಾಕ ದುಡ್ದು ಜೀವನ ಮಾಡ್ತಿದೀವಿ. ಯಾರ್ದು ಅವಲಂಬಿಸ್ಕೊಂಡು ನೀನೇನೋ ಮಾಡ್ಬೇಕಾಗಿಲ್ಲ, ಸರ್ಕಾರದ ಅವಲಂಬಿಸ್ಕೊಂಡು ಮಾಡ್ಬೇಕಾಗಿಲ್ಲ. 98% ಮಕ್ಕಳು ತೆಗಿತಾ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಆಯ್ತು, ಈಗ ನಾನು ಬಿಡಿ, ನಾನು ಕ್ಲಿಯರ್ ಆಗ್ಬಿಟ್ಟಿದ್ದೀನಿ. ನಾನು ಕುಂಚಿಟಿಗ ಅಂತಾನೆ, ನಮ್ಮ ಅಪ್ಪ ಕುಂಚಿಟಿಗನೇ, ನಾನು ಕುಂಚಿಟಿಗನೇ ಅಂತಾನೆ ಬರ್ಸೋದು. ನಮ್ಮ ಜನಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವ್ದು ಬರ್ಸ್ಬೇಕು ಅಂತ ನೀವು ನಮ್ಮ ಜೊತೆ ಸಮುದಾಯಕ್ಕೊಂದು ಉತ್ತಮವಾದಂಥ ಸಂದೇಶ. ನಿಮ್ಗೆ ಯಾರಿಗಾದ್ರೂ ಅನುಮಾನ ಇದ್ರೆ ತಹಸೀಲ್ದಾರನ್ನ ಕೇಳಿ. ಯಾಕೆಂದ್ರೆ ಇವತ್ತು ಅವರು ಯಾರ ಅಂಡರಲ್ಲಿ, ರಾಜಕಾರಣಿಗಳು ಅಂಡರಲ್ಲಿ ಆಡಳಿತ ಮಾಡ್ಬೋದು, ಅಧಿಕಾರ ನಡೆಸ್ಬೋದು. ಆದರೆ ಅವರು ಕಾನೂನುಬದ್ಧವಾಗಿ ನಮಗೇನಾದರೂ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೋದಾಗ ನಾನು ಒಕ್ಕಲಿಗ ಅಂತ ಬರ್ಸಿದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಸ್ವಾಮಿ. ನೀವು ಏನು ನೆನ್ನೆ ಮೊನ್ನೆ ಎಲ್ಲ ಭಾಷಣ ಮಾಡಿದ್ದೀರಾ, ದೊಡ್ಡದಾಗಿ ಏನೋ ಮಾಡಿದ್ದೀರಾ. ಅವ್ರು ಬಂದು ನೀವು ಸಂವಿಧಾನದಲ್ಲಿ ಅವಕಾಶನ ಕಲ್ಪಿಸ್ಕೊಡಿ, ದಾಖಲೆನ ತಿದ್ದೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಡಿ. ನಾನು ಓವರಲ್ಲ ಇಷ್ಟೊತ್ತು ಎಲ್ಲ ಮಾತಾಡಿದ್ದೀನಪ್ಪ. ನನಗೆ ಬೇಕಾಗಿರೋದು ಒಕ್ಕಲಿಗ ಅಂತಾನೆ ಅಲ್ಲಪ್ಪ, ಸರ್ಕಾರದ ಅತಿ ಹೆಚ್ಚಿನ ಅನುದಾನ, ಸರ್ಕಾರದ ಅತಿ ಹೆಚ್ಚಿನ ಸೌಲಭ್ಯ ಬರ್ತಕ್ಕಂಥ ಜಾತಿ ಬರ್ಸ್ಕೊಂಬಿಡೋಣ ಬಿಡು. ಆಗೋತಾ ಸ್ವಾಮಿ? ಅಲ್ಲ, ನೀವು ಹೇಳೋದು ಅವಕಾಶ ಆಯ್ತಾ ಸ್ವಾಮಿ? ಅಲ್ಲ, ಅದು ಅವಕಾಶ ಅದು ಹೆಂಗೆ ಕೊಡ್ತಾರೆ? ಈಗ ಇಲ್ಲ ಅಂದಮೇಲೆ ಇದಕ್ಕೆ ಹೆಂಗೆ ಕೊಡ್ತಾರೆ ಸ್ವಾಮಿ? ತಹಸೀಲ್ದಾರನ್ನ ಭೇಟಿ ಮಾಡೋದು ನಡೀರಿ ಸ್ವಾಮಿ, ನಾನು ಬರ್ತೀನಿ. ನನಗೆ ಕೊಡಿಸಿ ಸ್ವಾಮಿ. ಯಾವುದೇ ಕಾರಣಕ್ಕೂ ಎಲ್ಲ ಸರ್ವಾರ್ಗೂ ಹೇಳ್ತಕ್ಕಂಥದ್ದು ಇಷ್ಟೇ. ನಮ್ಮ ಜನಾಂಗದವ್ರು ಏನಿದ್ದೀರಾ, ಯಾರು ದೊಡ್ಡವರು ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನ ಅವ್ರು ಉದ್ಧಾರ ಮಾಡ್ಕೊಂಡು ಹೋಗ್ತಾರೆ. ನಾನು ಮೆಂಬರ್ ಆಗಿದ್ದೀನಿ ಅಂದರೆ ಗ್ರಾಮ ಪಂಚಾಯತಿನಲ್ಲಿ ಬರ್ತಕ್ಕಂಥದ್ದು ನಾನು ನೋಡ್ಕೊಂಡು ನನ್ನ ಮಕ್ಕಳು ನನ್ನ ಮನೆ ಅಂತ ಹೋಗಿದ್ದೀನಿ ಬಿಟ್ರೆ, ನಿಮ್ಮನ್ನ ಯಾರನ್ನೂ ಸಮುದಾಯದವರು ಅಂತ ಹೇಳ್ಬಿಟ್ಟು ನಾನೊಂದು ಮನೆ ಕಟ್ಟಿದ್ದೀನಿ, ನೀನು ಅಣ್ಣತಮ್ಮ ಬಾ ನಿನಗೂ ಒಂದು ಕಟ್ತೀನಿ ಅಂತ ಯಾರು ಡಬಲ್ ಸೈಟ್ ತಗೊಂಡು ಕಟ್ಟಿಲ್ಲ ಸ್ವಾಮಿ. ಅಣ್ಣತಮ್ಮಗಳನ್ನೇ ಒಡ ಹುಡ್ದಾರನ್ನೇ ಯಾರು ಬೆಳೆಸಕ್ಕೆ ಹೋಗಿಲ್ಲ ಸ್ವಾಮಿ. ದಯಮಾಡಿ ನೀವು ಬೆಳಿಬೇಕು ಅಂದರೆ ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ನೀವು ಹುಟ್ಟಿರ್ತಕ್ಕಂಥ ಜಾತಿ, ತಂದೆ ಜಾತಿ, ಪಿತೃಪಾರಂಪರ್ಯವಾಗಿ ಬರ್ತಕ್ಕಂಥ ಜಾತಿ, ಇದನ್ನ ಕರೆಕ್ಟಾಗಿ ನೀವು ಕುಂಚಿಟಿಗ ಅಂತಾನೆ ಬರ್ಸಿ. ಇಷ್ಟು ಹೇಳ್ತೀವಿ ಸ್ವಾಮಿ. ಓಕೆ, ಧನ್ಯವಾದಗಳು ನಿಮಗೆ.